ಮಾಜಿ ಕ್ರಿಕೆಟಿಗರಿಗೆ ಪ್ರಶಸ್ತಿ ಕೊಡುವ ಸರ್ಕಾರಗಳಿಗೆ ಪರಿಸರದ ಬಗ್ಗೆ ಗಂಭೀರವಾದ ಕಾಳಜಿ ಇಲ್ಲದೆ ಇರುವುದೇ ದೌರ್ಭಾಗ್ಯ ಎಂದು ಕುರುಬೂರು ಶಾಂತಕುಮಾರ್ ನುಡಿದರು. ಅವರು ಬನ್ನೂರಿನ ಸರ್ಕಾರಿ ಶಾಲೆಯಲ್ಲಿ ಗಿಡ ನೆಟ್ಟು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಪರಿಸರ ಸಂರಕ್ಷಣೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡುತ್ತಿದ್ದರು. ಗೋಮಾಳ ಭೂಮಿ, ಕೆರೆಕಟ್ಟೆಗಳು ಮತ್ತು ಮೀಸಲು ಅರಣ್ಯಗಳು ಬಲಾಢ್ಯರ ಪಾಲಾಗುತ್ತಿದೆ, ಪರಿಸರದ ಧಕ್ಕೆಯಾಗುತ್ತಿದೆ. ಸರ್ವೋಚ್ಚ ನ್ಯಾಯಾಲಯದ ಕಠಿಣ ಸೂಚನೆ ಇದ್ದರೂ ಪರಿಸರ ಸಂರಕ್ಷಣೆ ಮಾಡಲು ಅಧಿಕಾರಿಗಳು ಮೀನಮೇಷ ಎಣಿಸುತ್ತಿದ್ದಾರೆಂದು ಚಿಂತನೆ ವ್ಯಕ್ತಪಡಿಸಿದರು. ಬನ್ನೂರಿನ ರಾಜು ಮುಖ್ಯ ಅತಿಥಿಯಾಗಿ ಬನ್ನೂರಿನ ರಾಜು ಮಾತನಾಡಿ, ಪರಿಸರ ಉಳಿದಿರುವುದು ರೈತರಿಂದಲೇ. ರೈತರು ಅದನ್ನು ಮತ್ತಷ್ಟು ಸಂರಕ್ಷಣೆ ಮಾಡಬೇಕು ಎಂದು ಚಿಂತಿಸಬೇಕು ಎಂದು ನುಡಿದರು. ಕಾರ್ಯಕ್ರಮದಲ್ಲಿ 15ಕ್ಕೂ ಹೆಚ್ಚು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪುರಸ್ಕಾರ ನೀಡಲಾಯಿತು. ರೈತ ಮುಖಂಡರಾದ ಅತ್ತಿಹಳ್ಳಿ ದೇವರಾಜ್, ಬಡನ್ಪುರ ನಾಗರಾಜ್ ಮತ್ತಿತರರು ರೈತ ಮುಖಂಡರು ಭಾಗವಹಿಸಿದ್ದರು. ನಿಂಗಣ್ಣ ಸಿ, ಬನ್ನೂರು ಸೂರಿ, ಅರುಣ್ ಕುಮಾರ್, ಕುಂತನಹಳ್ಳಿ ಸ್ವಾಮಿ, ನವೀನ್ ಪಿ, ಶಿವರಾಜು, ಕುಳ್ಳೇಗೌಡ, ರೇವಣ್ಣ, ಮೆಡಿಕಲ್ ಮಹೇಶ್, ರಾಮಲಿಂಗೇಗೌಡ, ಹನುಮಾನಾಳು, ಲೋಕೇಶ್, ಜಗದೀಶ್ ಇನ್ನು ಮುಂತಾದ ರೈತ ಮುಖಂಡರು ಭಾಗವಹಿಸಿದ್ದರು.